ಅವಧೂತ ಚಿಂತನ ಸ್ತ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಗ್ರಹಣಗಳ ಲೋಕಕ್ಕೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ಬರುವ ಆಗಸ್ಟ್ 12 2026 ಬುಧವಾರ ದಿನ, ಆಷಾಢ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ರಾತ್ರಿ 9:04 ಕೇತುಗ್ರಸ್ತ ಖಗ್ರಾಸ ಸೂರ್ಯಗ್ರಹಣ ಸಂಭವಿಸಲಿದೆ. ಕೇತುಗ್ರಸ್ತ ಸಂಪೂರ್ಣ ಸೂರ್ಯಗ್ರಹಣ ಇದಾಗಲಿದೆ. ಇದನ್ನು ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಕರೀತಾರೆ. ಈ ಸೂರ್ಯಗ್ರಹಣ ಕರ್ಕರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಜರುಗ್ತಾ ಇದೆ. ಕರ್ಕರಾಶಿ ಭಾವನಾತ್ಮಕ ರಾಶಿ, ಆಶ್ಲೇಷ ನಕ್ಷತ್ರ ಒಂದು ಸರ್ಪ ನಕ್ಷತ್ರ, ನಾಗನ ನಕ್ಷತ್ರ, ಇಟ್ಸ್ ಎ ಕ್ಲಿಂಜಿಂಗ್ ಸ್ಟಾರ್, ಒಂದು ಗಂಡಾಂತ ನಕ್ಷತ್ರ. ಭಾವನಾತ್ಮಕ ರಾಶಿ ಮತ್ತು ಗಂಡಾಂತ ನಕ್ಷತ್ರದಲ್ಲಿ ನಡೀತಾ ಇದೆ. ಬನ್ನಿ, ಇದರ ಪ್ರಭಾವ ರಾಜರಾಶಿ ರಾಯಲ್ ಸೈನ್ ಸಿಂಹ ರಾಶಿಯ ಮೇಲೆ ಯಾವ ರೀತಿ ಇರಬಹುದು ಎಂಬುದನ್ನು ಪ್ರಸ್ತುತ ಭಾಗದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ಆರಂಭಿಸೋಣ. ಸಿಂಹ ರಾಶಿ ಕುರುಡು ಕುದುರೆ ಆಗ್ತಾ ಇದೆ. ಕುರುಡು ಕುದುರೆಯನ್ನ ಅಂಧ ಘೋಡ ಅಂತ ಕರೀತಾರೆ. ಇಟ್ ಈಸ್ ಎ ಬ್ಲೈಂಡ್ ಹಾರ್ಸ್. ಇಲ್ಲಿ ರಾಶಿಯ ಅಧಿಪತಿಯಾದ ಸೂರ್ಯ ಆತ್ಮಕಾರಕ, ನೇತ್ರಕಾರಕ. ಸೂರ್ಯೋ ಆತ್ಮಕಾರಕ, ಚಂದ್ರಮ ಮನಸೋ ಜಾತ. ಆತ್ಮಕಾರಕ ರಾಶಾಧಿಪತಿಯಾದ ಸೂರ್ಯ ವ್ಯಯಭಾವದಲ್ಲಿ ಆಶ್ಲೇಷದಲ್ಲಿ ಗ್ರಹಣಕ್ಕೆ ಗುರಿಯಾಗುವ. ಬುಧವಾರ ಬರುವ ಅಮಾವಾಸ್ಯೆ ತುಂಬಾ ಶಕ್ತಿಶಾಲಿಯಾಗಿರುತ್ತದೆ. ಅಮಾವಾಸ್ಯೆಗೆ ಕಾರಕ ಗ್ರಹ ಮಿಹಿರರ ಪ್ರಕಾರ, ವರಾಹ ಮಿಹಿರರ ಪ್ರಕಾರ ರಾಹುವಾಗಿದ್ದಾನೆ. ಇಲ್ಲಿ ಗ್ರಹಣಗಳು ಯೂಸ್ವಲಿ ಅಮಾವಾಸ್ಯೆ ದಿವಸ ನಡೀತವೆ. ಇಲ್ಲಿ ಕುರುಡು ಕುದುರೆ ಆಗ್ತಾ ಇದೆ ಸಿಂಹರಾಶಿ. ರಾಶ್ಯಾಧಿಪತಿ 12th ಹೌಸ್ನಲ್ಲಿ ಹೋಗಿ ಗ್ರಹಣಕ್ಕೆ ಗುರಿ ಆಗ್ತಾನೆ. ಸ್ವಯಂಕೃತ ಅಪರಾಧಗಳನ್ನ ಮಾಡಿಕೊಳ್ಳುವಿರಿ. ಯಾವ ಹೊರಗಿನ ಶತ್ರುಗಳಿಲ್ಲ, ಬಾಹ್ಯ ಶತ್ರುಗಳಿಲ್ಲ, ನಿಮಗೆ ನೀವೇ ಶತ್ರುಗಳಾಗುವಿರಿ. 12th ಹೌಸ್ನಲ್ಲಿ ಹೌಸ್ ಆಫ್ ಲಾಸ್, ಅದು ಹಾನಿಯನ್ನುಂಟು ಮಾಡುವ ಭಾವ. ಅಮಾವಾಸ್ಯೆ ದಿನ ಗ್ರಹಣ ನಡೀತಾ ಇದೆ, ಸೂರ್ಯಗ್ರಹಣ. ರಾಷ್ಟ್ರಾಧಿಪತಿ ಗ್ರಹಣಕ್ಕೆ ಗುರಿ, ಅದು ಕೂಡ ವ್ಯಯಭಾವದಲ್ಲಿ ಗುರಿಯಾದಾಗ ತುಂಬಾ ಹಾನಿಯಾಗುತ್ತದೆ. ಇಲ್ಲಿ ರಾಷ್ಟ್ರಾಧಿಪತಿ ವ್ಯಯಭಾವದಲ್ಲಿ ಹೋದಾಗ ಇಟ್ ಇಸ್ ಹೌಸ್ ಆಫ್ ಲಾಸ್. ಇಲ್ಲಿ ಹಾನಿಯಾಗುತ್ತೆ, ಆರೋಗ್ಯ ಹಾನಿಯಾಗುತ್ತದೆ. ಆರೋಗ್ಯವು ಸ್ಥಿರವಾಗಿ ಇರಲಾರದು. ಅದರಲ್ಲಿ ಸಿಂಹ ರಾಶಿ ಒಂದು ಅಗ್ನಿತತ್ವ ರಾಶಿಯಾಗಿದೆ. ಕರ್ಕ ರಾಶಿ ಜಲರಾಶಿ. ಜಲರಾಶಿಯಲ್ಲಿ ನಡೆಯುವಂತಹ ಗ್ರಹಣ ಅಗ್ನಿತತ್ವ ರಾಶಿಗಳಿಗೆ ಅನಿಷ್ಟ ಫಲಗಳನ್ನು ನೀಡುತ್ತದೆ. ಕಾರಣವೇನು? ಕರ್ಕ ರಾಶಿಯು ಮೊದಲನೇ ಭಾವವಾಗುತ್ತದೆ ಗ್ರಹಣಕ್ಕೆ. ಮೊದಲನೇ ಭಾವವಾದರೆ ಉಳಿದ 3 ಅಗ್ನಿತತ್ವ ರಾಶಿಗಳಿಗೆ ಇದು 4, 8, 12ರಲ್ಲಿ ಬರುತ್ತೆ. ಅಂದರೆ ಸಿಂಹ ರಾಶಿಗೆ ಕರ್ಕ ರಾಶಿ ವ್ಯಯ ರಾಶಿಯಾಗುತ್ತದೆ. ಧನುರ್ ರಾಶಿಗೆ ಅಷ್ಟಮ ರಾಶಿಯಾಗುತ್ತದೆ. ಮೇಷ ರಾಶಿಗೆ 4ನೇ ಭಾವ ಆಗುತ್ತದೆ. ಹೀಗಾಗಿ ಈ ಅಗ್ನಿತತ್ವ ರಾಶಿಗಳಿಂದ ಗ್ರಹಣ 4, 8, 12ರಲ್ಲಿ ನಡೀತಾ ಇದೆ. ಹೀಗಾಗಿ ಗ್ರಹಣ ಯಾವ ರಾಶಿಯಲ್ಲಿ ನಡೀತಾ ಇದೆ ಮತ್ತು ಯಾವ ರಾಶಿಗಳಿಗೆ 4, 8, 12ರಲ್ಲಿ ನಡೆಯುತ್ತೆ ಅವರೆಲ್ಲರಿಗೂ ಅನಿಷ್ಟ ಫಲಗಳನ್ನು ನೀಡುವಂಥದ್ದು. ಯಾವಾಗಲೂ ಒಂದು ಪ್ಯಾಟರ್ನ್ ಇದೆ. ಏನು? 4 ರಾಶಿಗಳಿಗೆ ಶುಭ ಫಲಗಳು, 4 ರಾಶಿಗಳಿಗೆ ಸಮ್ಮಿಶ್ರ ಫಲಗಳು, 4 ರಾಶಿಗಳಿಗೆ ಅನಿಷ್ಟ ಫಲಗಳು. ಇಲ್ಲಿ ಅಗ್ನಿತತ್ವ ರಾಶಿಗಳು ಮತ್ತು ಕರ್ಕ ರಾಶಿ ಇವು 4 ಕೂಡ ಅನಿಷ್ಟ ಫಲಗಳಲ್ಲಿ ಬಂದ್ಬಿಡ್ತವೆ, ಅಶುಭ ಫಲಗಳಲ್ಲಿ ಬರ್ತವೆ. ಹೀಗಾಗಿ ರಾಶಾಧಿಪತಿಯಾದ ಸೂರ್ಯನು ಆಘಾತಕಾರಿ, ಅಘೋರಿ, ಛಾಯಾಗ್ರಹವಾದ ಕೇತುವಿನಿಂದ ಗ್ರಹಣಕ್ಕೆ ಗುರಿ ಆಗ್ತಾನೆ. ಆದರೆ ಸೂರ್ಯನ ಊರ್ಜೆ ಇಲ್ಲಿ ಕೇತುವಿನಿಂದ ಪುನಶ್ಚೇತನಗೊಳ್ಳಲಾರದು. ಇಟ್ ಈಸ್ ನಾಟ್ ರಿನ್ಯೂವಲ್. ದ ಸೋಲ್ ಎನರ್ಜಿ ಈಸ್ ನಾಟ್ ಗೆಟಿಂಗ್ ರಿನ್ಯೂಡ್. ಇಟ್ ಈಸ್ ಕಂಟಿನ್ಯೂ ಟು ಟ್ರಾವೆಲ್ ಇನ್ ಇಟ್ಸ್ ಸ್ಟೇಟ್ ಆಫ್ ಮಲೈನ್ ಸ್ಟೇಟ್. ಮಲಿನ ಅವಸ್ಥೆಯಲ್ಲಿ ಮುಂದುವರಿಯುತ್ತದೆ. ಆತ್ಮವು ಇನ್ನೂ ಭಾರವಾಗ್ತಾ ಹೋಗುತ್ತೆ. ಯಾಕಂದ್ರೆ ಗ್ರಹಣ ಸಂಭವಿಸುವ ಭಾವ ಚೆನ್ನಾಗಿಲ್ಲ. ಹೀಗಾಗಿ 12ನೇ ಭಾವದಲ್ಲಿ ನಡೆದಾಗ ಪುನಶ್ಚೇತನವೇ ಆಗಲ್ಲ. ಆತ್ಮದ ಮಲಿನತೆ ಹೋಗಲ್ಲ. ಕೇತು ಅಂದ್ರೆ ಯಾರು? ಕೇತು ಈಸ್ ಎ ಬ್ಲ್ಯಾಕ್ ಹೋಲ್. ವೆಸ್ಟರ್ನ್ ಆಸ್ಟ್ರಾಲಜಿ ಪ್ರಕಾರ ಅವನು ಬ್ಲ್ಯಾಕ್ ಹೋಲ್ ಆಗಿದ್ದಾನೆ. ಅವನು ಏನ್ ಮಾಡ್ತಾನೆ? ಸೂರ್ಯನಿಗೆ ಬೇಡವಾದ ಅಂಶಗಳನ್ನು ಹಿರ್ಕೋತಾನೆ. ಗ್ರಹಣಗಳು ಅನಿವಾರ್ಯ. ಇಟ್ ಈಸ್ ಅ ಕಂಪಲ್ಸರಿ ಪ್ರೊಸೆಸ್. ಗ್ರಹಣಗಳು ಇರೋದ್ರಿಂದಲೇ ಸೂರ್ಯನ ಊರ್ಜೆ ಪುನಶ್ಚೇತನವಾಗುತ್ತದೆ. ಅವನು ಸ್ಕ್ಯಾನ್ ಆಗ್ತಾನೆ. ಇಲ್ಲವಾದ್ರೆ ತುಂಬಾ ಹೆವಿ ಆಗುತ್ತೆ, ಭಾರವಾಗಿ ಬಿಡ್ತಾನೆ. ಸೂರ್ಯನಲ್ಲಿ ಬೇಡವಾದ ಸೂರ್ಯ ಕಂಟಿನ್ಯೂಸ್ಲಿ ಟ್ರಾವೆಲ್ ಮಾಡುವಾಗ ಆತನ ಜೊತೆಗೆ ಪಾಸಿಟಿವ್ ಎನರ್ಜಿ ಜೊತೆ ಕೆಲವು ನಕಾರಾತ್ಮಕ ಊರ್ಜೆಗಳು, ಡಸ್ಟ್ ಪಾರ್ಟಿಕಲ್ಸು, ಬ್ಲ್ಯಾಕ್ ಬಾಡಿಗಳು ಎಲ್ಲ ಒಳಗಡೆ ಸೇರ್ಕೊಂಡಿರ್ತವೆ. ಅದೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಇದು ಸ್ಕ್ಯಾನಿಂಗ್ ಆಗ್ತಾ ಇರುತ್ತೆ. ರಾಹು ಕೇತುಗಳು ಸ್ಕ್ಯಾನಿಂಗ್ ಮಾಡ್ತಾ ಇರ್ತವೆ, ಫಿಲ್ಟರ್ ಮಾಡ್ತವೆ. ಅವು ಯಾವ ಕೆಡುಕನ್ನು ಮಾಡಲ್ಲ.
ಸೂರ್ಯನಿಗೆ ಬೇಡವಾದ ಅಂಶಗಳನ್ನು ಮಾತ್ರ ಹೀರ್ಕೋತವೆ. ಅವು ಅವುಗಳಿಗೆ ಬೇಕಾದ ಅಂಶಗಳು, ಸೂರ್ಯನಿಗೆ ಬೇಡವಾದ ಅಂಶಗಳು, ಇವನಿಗೆ ಅದು ಬೇಡ, ಅವುಗಳಿಗೆ ಇದು ಬೇಕು. ಹೀಗಾಗಿ ಇಲ್ಲಿ ಅದು ಆಗ್ತಾ ಇಲ್ಲ. ಹೀಗಾಗಿ 12th ಹೌಸಲ್ಲಿ ಹೋದಾಗ ಆರೋಗ್ಯಕ್ಕೆ ಹಾನಿ, ಸ್ವಯಂಕೃತ ಅಪರಾಧ, ತಪ್ಪು ನಿರ್ಣಯಗಳು, ಸ್ವಯಂಕೃತ ಅಪರಾಧ ಮಾಡಿಕೊಳ್ಳುವ ಪ್ರವೃತ್ತಿ. ನಂತರ 12th ಹೌಸ್ ಈಸ್ ಶಯನ ಭಾವ. ಶಯನ ಮೀನ್ಸ್ ಇಲ್ಲಿ ಸ್ಲೀಪ್ಲೆಸ್ನೆಸ್ ಇಶ್ಯೂ ಬರುತ್ತದೆ. ರಾತ್ರಿ ಇಡೀ ಎಲ್ಲರೂ ಎಚ್ಚರಿಕೆನೇ ಇರ್ತಾರೆ. ಸಿಂಹರಾಶಿಯವರು ಇಡೀ ರಾತ್ರಿ ಎಲ್ಲ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಆಮೇಲೆ ಇದರಿಂದ ಬೆಳಗ್ಗೆ ಎದ್ದ ಮೇಲೆ ಏನಾಗುತ್ತದೆ ಅಂದರೆ ಬ್ಯಾಕ್ ಸೈಡ್ ಆಫ್ ದ ಹೆಡ್, ತಲೆ ಹಿಂಭಾಗ ನೋಯಲು ಆರಂಭ ಆಗುತ್ತೆ, ನೋಯಿಸುತ್ತೆ. ಇದರಿಂದ ನಿದ್ರಾಹೀನತೆಯ ಒಂದು ದೋಷ. ಎಷ್ಟೋ ಜನ ಸ್ಲೀಪಿಂಗ್ ಪಿಲ್ಸ್ಗಳು ತಗೋತಾ ಇರ್ತಾರೆ, ಬಟ್ ಒಪ್ಪಿಕೊಳ್ಳಲ್ಲ. ಈ ರೀತಿ ಸಮಸ್ಯೆ ಇರುತ್ತೆ ನಿದ್ರೆಗೋಸ್ಕರ. ಇನ್ನು ಆಸ್ಪತ್ರೆ ವಾಸ ಕೊಡುತ್ತದೆ. ತುಂಬ ಜನ ಈ ಅವಧಿಯಲ್ಲಿ 6 ತಿಂಗಳ ಅವಧಿಯಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಹೋಗ್ತಾರೆ. ಕಾರಣ 12th ಹೌಸ್ ಈಸ್ ಹಾಸ್ಪಿಟಲೈಸೇಷನ್ ಆಲ್ಸೋ. ಗ್ರಹಣವು ಅವರನ್ನು ಪುನಶ್ಚೇತನ ಆಗ್ತಾ ಇಲ್ಲ, ಆತ್ಮದ ಊರ್ಜೆ. ಹೀಗಾಗಿ ಇಲ್ಲಿ ಒಂದು ತ್ರಿಕೋನ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಶರೀರ, ಆತ್ಮ ಮತ್ತು ಮನಸ್ಸಿನ ಒಂದು ತ್ರಿಕೋನ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಇದನ್ನೇ ನಾವು ಅನಾರೋಗ್ಯ ಅಂತ ಕರಿತೀವಿ. ಯಾವ ರೀತಿ 3 ದೋಷಗಳಿದಾವೆ, ವಾತ, ಪಿತ್ತ ಮತ್ತು ಕಫ, ಅದೇ ರೀತಿ ಇಲ್ಲಿ ಈ ಟ್ರಯಾಂಗಲ್ ಇದೆ, ಇದು ಡಿಸ್ಟರ್ಬ್ ಆಗಿದೆ. ಇಟ್ ಈಸ್ ನಾಟ್ ಈಕ್ವಲ್ಯಾಟ್ರಲ್, ಅದು ಡಿಸ್ಟರ್ಬ್ ಆಗಿರೋದ್ರಿಂದ ಹಾನಿ ಆಗ್ತಾ ಇದೆ. ಆರೋಗ್ಯ ಹಾನಿ, ವಿಶೇಷವಾಗಿ ಆತ್ಮ ಭಾರವಾಗುತ್ತದೆ, ಆತ್ಮ ಮಲಿನವಾಗುತ್ತದೆ. ಮನಸ್ಸು ಇಲ್ಲಿ ಸೂರ್ಯ ಚೈತನ್ಯಗೊಳ್ಳದೇ ಇದ್ದರೆ ಸೂರ್ಯನ ಪ್ರಕಾಶವೇ ಚಂದ್ರನಿಗೆ ಬರುತ್ತೆ. ಹೀಗಾಗಿ ಚಂದ್ರನು ಕೂಡ, ಮನಸ್ಸು ಕೂಡ ದುರ್ಬಲವಾಗುತ್ತದೆ. ಇಲ್ಲಿ ಆಸ್ಪತ್ರೆ ವಾಸ ನಿಶ್ಚಿತವಾಗಿರುತ್ತದೆ. ಸ್ವಯಂಕೃತ ಅಪರಾಧ ಮಾಡಿಕೊಳ್ಳುವುದು, ಕಿರಿಕಿರಿ ಮಾಡುವಂಥದ್ದು, ಸ್ವಭಾವದಲ್ಲಿ ಮಾನಸಿಕ ಏರಿಳಿತ ಬರುತ್ತದೆ. ಒಂಥರ ಇನ್ಸ್ಯಾನಿಟಿ ಅಂತ ಕರೀತಾರೆ. ವಿಚಿತ್ರವಾದ ವರ್ತನೆ, ಅದು ಇತರರಿಗೆ ಕೆಲವೊಮ್ಮೆ ಅರ್ಥವಾಗಿ ಬಿಡುತ್ತೆ. ಆ ರೀತಿ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಆ ರೀತಿಯ ವರ್ತನೆ ಬರುತ್ತದೆ. ವಿಚಿತ್ರ ವರ್ತನೆ ಅಂತ ಕರೀತಾರೆ ಇದನ್ನು. ಆಮೇಲೆ ತನ್ನ ಮೇಲೆ ತನಗೆ ಕಂಟ್ರೋಲ್ ಇರಲ್ಲ, ಭಾವನೆಗಳ ಮೇಲೆ ನಿಯಂತ್ರಣ ಇರಲ್ಲ. ಇಲ್ಲಿ ಬೈಪೋಲಾರ್ ಪರ್ಸನಾಲಿಟಿ ಆಗಿಬಿಡುತ್ತೆ. ಕೆಲವೊಮ್ಮೆ ಭಯಂಕರ ಅನಾರೋಗ್ಯ, ಶಾರೀರಿಕ ಅನಾರೋಗ್ಯ, ಮಾನಸಿಕ ಅನಾರೋಗ್ಯ ಬರುತ್ತದೆ. ಇದರ ಜೊತೆಗೆ ಇಡೀ ಶರೀರಕ್ಕೆ ಗ್ರಹಣ ಅಂಟ್ಕೊಂಡು ಬಿಡುತ್ತೆ, ಶರೀರದ ಮೇಲೆ ಪ್ರಭಾವ ಇರ್ತದೆ. ವ್ಯಾಧಿ ಏನಿದೆಯಪ್ಪ, ಅದು ವ್ಯಾಧಿಯ ಸ್ವರೂಪ ಗೊತ್ತಾಗಲ್ಲ. ದ ಟೈಪ್ ಆಫ್ ಡಿಸೀಸ್, ಅದು ಈಗ ಟ್ರೀಟ್ಮೆಂಟ್ಗೆ ಅಂತ ಹೋದರೆ ಎಲ್ಲ ಮೆಡಿಕಲ್ ರಿಪೋರ್ಟ್ಗಳು ಕೆಲವೊಮ್ಮೆ ನಾರ್ಮಲ್ ಬರ್ತವೆ. ಆದರೂ ಕೂಡ ವ್ಯಾಧಿಯ ಸ್ವರೂಪ ಇಟ್ ಕ್ಯಾನ್ ನಾಟ್ ಬಿ ಡಿಟೆಕ್ಟೆಡ್, ಇಟ್ ಕ್ಯಾನ್ ನಾಟ್ ಬಿ ಡಯಾಗ್ನೋಸ್ಡ್, ಆ್ಯಂಡ್ ಇಫ್ ಇಟ್ ಈಸ್ ಡಯಾಗ್ನೋಸ್ಡ್ ಆ್ಯಂಡ್ ಡಿಟೆಕ್ಟೆಡ್, ಇಟ್ ಈಸ್ ಆಲ್ಸೋ ವೆರಿ ಲೇಟ್ಲಿ. ಇಲ್ಲಿ ಧ್ಯಾನ ಮಾಡಬೇಕಾಗುತ್ತೆ, ಮೆಡಿಟೇಷನ್ ಮಾಡಬೇಕಾಗುತ್ತೆ, ಆಧ್ಯಾತ್ಮದಲ್ಲಿ ಆಸಕ್ತಿ ತಗೋಬೇಕಾಗುತ್ತೆ. ಕಾರಣ ಎನರ್ಜಿ ಡ್ರೈನ್ ಆಗಿಬಿಟ್ಟಿದೆ, ಅದನ್ನು ಮತ್ತೆ ರೀಗೇನ್ ಮಾಡಬೇಕು. ನೀವು ಡಿಸ್ಚಾರ್ಜ್ ಆಗಿದ್ದೀರಾ. ಕೇತು ನಿಮ್ಮನ್ನು ರೀಚಾರ್ಜ್ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಅದಕ್ಕೆ ಇದನ್ನು ನೀವೇ ರೀಚಾರ್ಜ್ ಮಾಡ್ಕೋಬೇಕು. ಹೆಂಗೆ ಮಾಡಬೇಕು? ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಮೆಥಡ್. ನ್ಯಾಚುರಲ್ ಆಗಬೇಕಾಗಿದ್ದು ಆಗ್ತಾ ಇಲ್ಲ. ಹೀಗಾಗಿ ನೀವು ಅದನ್ನು ನ್ಯಾಚುರಲ್ ಕಮ್ಯುಟೇಷನ್ ಆಗಿಬಿಟ್ಟಿದ್ದೀರಾ, ಆಫ್ ಆಗಿದ್ದೀರಾ. ಹೀಗಾಗಿ ನೀವು ಅದನ್ನು ಆನ್ ಆಗಬೇಕಂದ್ರೆ ನೀವೇ ಶಾಂತ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಧ್ಯಾನ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಆಧ್ಯಾತ್ಮದಲ್ಲಿ ಆಸಕ್ತಿಯನ್ನು ತಗೋಬೇಕು. ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆದಾಗ ಸ್ವಲ್ಪ ಕ್ಷಮತೆ ಬರುತ್ತದೆ. ಇಂದ್ರನು ಇದೇ ರೀತಿ ಆಗ್ತಾ ಇತ್ತು. ಬರೀ ಡಿಸ್ಚಾರ್ಜ್ ಆಗೋದು, ಆಧ್ಯಾತ್ಮಿಕ ಸ್ಪಿರಿಚುವಲ್ ಗ್ರೋತ್ ಆಗಿ ಮತ್ತೆ ಪವರ್ ತೊಗೊಂಡು ಬರೋದು. ದೂರದಲ್ಲಿ ಹೋದಷ್ಟು ಸ್ಥಿರತೆ, ಮನೆಯಲ್ಲಿ ಮೆಂಟಲ್ ಪೀಸ್ ಇರಲ್ಲ. ದೂರವಾಸ, 6 ತಿಂಗಳು ಪ್ರಭಾವ. ದಾನ ಧರ್ಮ ಮಾಡುವುದರಿಂದ ಸ್ವಲ್ಪ ಸಮಾಧಾನವಾಗುತ್ತದೆ, ಆದರೆ ನಿರಂತರವಾಗಿ ಇದು ಕೂಡ ಮಾಡೋಕ್ಕಾಗಲ್ಲ. ಬಟ್ ಎಷ್ಟು ಮನೆಯಲ್ಲಿ ಇರ್ತಾರೋ ಅಷ್ಟು ತೊಂದರೆ. ಮ್ಯಾಕ್ಸಿಮಮ್ ಪೀಪಲ್ ವಿಲ್ ಗೋ ಟು ದ ಹಾಸ್ಪಿಟಲ್ಸ್. ಆಯುರ್ವೇದ ಇರ್ಬೋದು, ಅಲೋಪತಿಕ್ ಇರ್ಬೋದು, ಏನೇ ಇರ್ಬೋದು, ವ್ಯಾಧಿಯ ಸ್ವರೂಪ ಗೊತ್ತಾಗಲ್ಲ. ಇನ್ನೊಂದು ಇದ್ರ ಜೊತೆ ಸಮಸ್ಯೆ ಬರೋದು ನೇತ್ರ ಸಮಸ್ಯೆ. ನೇತ್ರ ಸಮಸ್ಯೆ, ಕಣ್ಣಿಗೆ ಹಾನಿ ಆಗುತ್ತೆ. ಒಂದು ಕಣ್ಣಿನ ವಿಷನ್ ಕಡಿಮೆ ಆಗ್ಬೋದು. ಆತ್ಮಭಾರ, ಶರೀರ ಭಾರ, ಹೀಲಿಂಗ್ ಬೇಕು ಅಂತ ಅನಿಸುತ್ತದೆ. ಬಾಡಿ ಹೆವಿ ಅನಿಸುತ್ತದೆ, ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತದೆ. ನನ್ನ ಆತ್ಮಕ್ಕೇನೋ ಆಘಾತ ಆಗಿದೆ ಅಂತ ಅನಿಸುತ್ತದೆ. 100% ಭ್ರಮೆಯಲ್ಲಿ ಮುಂದುವರಿತೀರಾ. ಯು ವಿಲ್ ಬಿ ಕಂಟಿನ್ಯೂ ಇನ್ ಅ ಸ್ಟೇಟ್ ಆಫ್ ಇಲ್ಯೂಷನ್. ಇಲ್ಲಿ ಮಾಯೆಯಲ್ಲಿ ಮುಂದುವರಿತೀರಿ. ಅವ್ಯಕ್ತ ಭಯ ಕಾಡ್ತಾ ಇರುತ್ತೆ, ಏನಾದರೂ ಒಂದು ಆಗುತ್ತೆ ನನ್ನ ಜೊತೆ ನೆಗೆಟಿವ್ ಅಂತ. ಜಲಪ್ರದೇಶಗಳಿಗೆ ಹೋಗ್ಬೇಕಂತ ಅನಿಸುತ್ತದೆ, ಆಶ್ರಮಗಳಿಗೆ ಹೋಗ್ಬೇಕಂತ ಅನಿಸುತ್ತದೆ, NGOಗಳಿಗೆ ಹೋಗಿ ಸೇವೆ ಮಾಡ್ಬೇಕಂತ ಅನಿಸುತ್ತೆ. ಆಂತರಿಕವಾಗಿ ಒಂಟಿತನ ನೋಡಿ. ತುಂಬ ಜನ ನಿಮ್ಮ ಜೊತೆ ಇರ್ತಾರೆ, ತುಂಬ ಎಲ್ಲ ಇರುತ್ತೆ, ಎಲ್ಲವೂ ಇದೆ, ಏನೂ ಇಲ್ಲ. ಎಲ್ಲರೂ ಇದ್ದಾರೆ, ಯಾರೂ ಇಲ್ಲ. ಎಲೆಮರೆಕಾಯಿಯ ಜೀವನವಾಗಿರುತ್ತೆ. ಒಂದು ರೀತಿಯ ಬಂಧನ, ಒಂದು ರೀತಿಯ ಒಂಟಿತನ ಕಾಡುತ್ತದೆ. ಆಂತರಿಕವಾಗಿ ಒಂಟಿತನದ ಲೋನ್ಲಿನೆಸ್ ಆ್ಯಂಡ್ ಸ್ಲೀಪ್ಲೆಸ್ನೆಸ್, ತಲೆನೋವು, ಎಲುಬು ನೋವು, ಭಾರ, ದೇಹದಲ್ಲಿ ಒಂದು ಜಡತ್ವ, ಅನ್ಸ್ಟೇಬಲ್ ಹೆಲ್ತ್ ಕಂಡೀಷನ್ಸ್, ಫೈನಾನ್ಷಿಯಲ್ ಲಾಸ್ ಆಸ್ ವೆಲ್ ಆಸ್ ಆ್ಯಂಡ್ ಹೆಲ್ತ್ ಲಾಸ್, ಫಿಯರ್ ಫ್ಯಾಕ್ಟರ್. ಇದರಲ್ಲಿ ಈ ಅಷ್ಟಮ ಶನಿ ಬೇರೆ ನಡೀತಾ ಇದೆ, ಈ ಗ್ರಹಣ ಬೇರೆ ಈ ರೀತಿ ಇದೆ. ಈಗ ಅಷ್ಟಮ ಶನಿ ವಕ್ರಗತಿಯಲ್ಲಿ ಬೇರೆ ಇದ್ದಾನೆ. ಸೊ ಟೋಟಲಿ ಸಿಂಹಕ್ಕೆ ಗೋಚಾರ, ಆಮೇಲೆ ರಾಶಿಯಲ್ಲಿ ಕೇತು ಇದೆ, ಸಪ್ತಮದಲ್ಲಿ ರಾಹು ಇದೆ. ಟೋಟಲಿ ಇದು ದಿಸ್ ಇಸ್ ಅ ಪರ್ಫೆಕ್ಟ್ ಟೈಮ್ ಫಾರ್ ಡ್ಯಾಶ್ ಥಿಂಗ್ಸ್ ಅಂತ ಬರುತ್ತೆ. ಇಷ್ಟೊಂದು ಕಠಿಣವಾಗಿದೆ ಪರಿಸ್ಥಿತಿ.
ಒಂದು ರೀತಿಯ ಬಂಧನ ಇದೆ. ನೀಡ್ ಸ್ಪಿರಿಚುವಾಲಿಟಿ, ಸ್ಪಿರಿಚುವಲ್ ಧ್ಯಾನ, ಯೋಗ, ವಿಶ್ರಾಂತಿ. ಯು ನೀಡ್ ಎ ರೆಸ್ಟ್. ಒಂದು ರೀತಿ ವೈರಸ್ ಹೊಡೆದಂಗೆ ಆಗಿದೆ, ಅಟ್ಯಾಕ್ ಆಗಿದಂಗೆ ಆಗಿದೆ. ಅದನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸೊ ಮುಂದೆ ಚಂದ್ರಗ್ರಹಣ ಬರುತ್ತೆ, ಅದನ್ನು ಕುರಿತು ಹೇಳ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅತ್ರಿಪುತ್ರ 007 ಶ್ರೀ ಗುರುದೇವರು.